ನಮಸ್ಕಾರ. ವಿಶ್ವವಾಣಿ ಟಿವಿ ಸ್ಪೆಷಲ್ ಫಿಟ್ನೆಸ್ ಟೈಮ್ ಗೌರಿ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಹಿಂದಿನ ಎಪಿಸೋಡ್ಸಲ್ಲಿ ನಾವು ಹಿಪ್ ಮೊಬಿಲಿಟಿ ಬಗ್ಗೆ ಮಾತಾಡ್ತಾ ಇದ್ವಿ. ನಮ್ಮ ಹಿಪ್ ಜಾಯಿಂಟ್ನ ಸಂಪೂರ್ಣ ಶ್ರೇಣಿಯ ಚಲನೆ ಮೊಬಿಲಿಟಿ. ಯಾವಾಗ ನಾವು ಮೊಬಿಲಿಟಿ ಬಗ್ಗೆ ಫೋಕಸ್ ಮಾಡ್ತೀವಿ, ಅದು ಎಸ್ಪೆಷಲಿ ಹಿಪ್ ಜಾಯಿಂಟ್ ಬಗ್ಗೆ, ಆ ದೇಹದ ಆ ಜಾಯಿಂಟ್ ಮತ್ತು ಅದರ ಸುತ್ತಮುತ್ತಲಿನಿರುವ ಎಲ್ಲ ಮಸಲ್ಸನ್ನು ನಾವು ಟಾರ್ಗೆಟ್ ಮಾಡ್ತೀವಿ. ಆ ಮಸಲ್ಸ್ಗೆ ಬೇಕಾಗಿರುವಂಥ ಒಂದು ಸ್ಟ್ರೆಚ್ ಮಾಡ್ಬೋದು. ಅದ್ರ ಜೊತೆಗೆ ನಾವು ಯಾವಾಗ ಒಂದು ಹೈ ಎಕ್ಸ್ಪ್ಲೋಸಿವ್ ವರ್ಕೌಟ್ಸ್ ಮಾಡ್ತೀವಿ ಅಥವಾ ತುಂಬ ಹೊತ್ತು ಕೂತಿದ್ರೆ ಈ ಹಿಪ್ ಮೊಬಿಲಿಟಿ ಡ್ರಿಲ್ಸ್ ಮಾಡಿದಾಗ ನಿಮಗೆ ತುಂಬ ರಿಲೀಫ್ ಅನಿಸುತ್ತೆ. ಲೋವರ್ ಬ್ಯಾಕ್ ಪೇನ್ ಕೂಡ ಈ ಎಷ್ಟೊಂದು ಸತಿ ಹಿಪ್ ಮೊಬಿಲಿಟಿ ಡ್ರಿಲ್ಸ್ ಮಾಡಿದಾಗ ಕಡಿಮೆ ಆಗ್ತಾ ಬರುತ್ತೆ. ನೀವು ಮೊದಲಿನ ಎಪಿಸೋಡ್ಸ್ ನೋಡಿ ಹಿಪ್ ಮೊಬಿಲಿಟಿ ಡ್ರಿಲ್ಸ್ ಪ್ರಾಕ್ಟೀಸ್ ಮಾಡಿದರೆ ಇವತ್ತಿನ 4ನೇ ಎಪಿಸೋಡಲ್ಲಿ ಸ್ವಲ್ಪ ಅಡ್ವಾನ್ಸ್ ಲೆವೆಲ್ ಮೊಬಿಲಿಟಿ ಡ್ರಿಲ್ಸ್ ಇದೆ. ಅದನ್ನು ಮಾಡಿ ರೂಢಿಯಾಗಿದ್ದರೆ ಮಾತ್ರ ನೀವು ಈ ಎಪಿಸೋಡಲ್ಲಿರುವಂಥ ಎಕ್ಸಸೈಸಸನ್ನು ಟ್ರೈ ಮಾಡಬಹುದು. ನಾವು ಯಾವಾಗ ಹಿಪ್ ಮೊಬಿಲಿಟಿ ಅಂತ ಮಾತಾಡ್ತೀವಿ ಆವಾಗ ಹಿಪ್ ಜಾಯಿಂಟ್ನ ಸುತ್ತಮುತ್ತಲಿರುವ ಮಸಲ್ಸ್ನ ಎಲ್ಲ ಟಾರ್ಗೆಟ್ ಮಾಡ್ತೀವಿ. ಅದು ನಮ್ಮದು ಲೋವರ್ ಬ್ಯಾಕ್ ಆಗಿರ್ಬೋದು, ನಮ್ಮ ತೊಡೆಯ ಒಳಗಡೆ ಭಾಗ ಆಗಿರ್ಬೋದು, ಹೊರಗಡೆ ಭಾಗ ಆಗಿರ್ಬೋದು, ಮೇಲ್ಗಡೆ ಭಾಗ ಆಗಿರ್ಬೋದು, ಅಥವಾ ಹಿಂಭಾಗ ಕೂಡ ಆಗಿರಬಹುದು. ಇವತ್ತಿನ ಎಕ್ಸಸೈಸಲ್ಲಿ ಮೊದಲನೇದು ನಾವು ಈ ಕ್ವಾಡ್ರಿಪ್ ಪೊಸಿಷನ್ ಅಥವಾ 2 ಮಂಡಿನ ಮ್ಯಾಟ್ ಮೇಲೆ ಪ್ಲೇಸ್ ಮಾಡಿ ಕೈಯನ್ನು ಪ್ಲೇಸ್ ಮಾಡ್ತೀವಿ. ಕಾಲುಗಳನ್ನು ನೀವು ಹಿಪ್ ವಿಡ್ತ್ಗಿಂತ ಸ್ವಲ್ಪ ಕಡಿಮೆ ಇಟ್ಕೊಳ್ಳಿ. ಆಮೇಲೆ ಮಂಡಿಯನ್ನು ಒಂದು ಸ್ವಲ್ಪ ದೂರದಲ್ಲಿ ಇಟ್ಕೊಳ್ಳಿ. ಈ ಪೊಸಿಷನ್ ತೊಗೊಂಡು ರೆಡಿ ಆದಮೇಲೆ ನಿಮ್ಮ ಕೈಯನ್ನು ಮ್ಯಾಟ್ ಮೇಲೆ ಊರ್ಬಿಟ್ಟು ನಿಧಾನವಾಗಿ ಮಂಡಿನ ಎತ್ಬಿಟ್ಟು ನಿಮ್ಮ ಹಿಪ್ಪನ್ನು ಹಿಂದಕ್ಕೆ ತಳ್ಳಿ ಈ ಥರ. ಮತ್ತು ಇನ್ಹೇಲ್ ಮಾಡ್ತಾ ರಿಲೀಸ್ ಮಾಡಿ. ಎಕ್ಸೇಲ್ ಮಾಡ್ತಾ ಹಿಂದಕ್ಕೆ ತಳ್ಳಬೇಕು. ಇನ್ಹೇಲ್ ಮಾಡ್ತಾ ರಿಲೀಸ್ ಮಾಡಿ. 10 ರಿಂದ 15 ಸಾರಿ ನಿಮ್ಮದು ಎಸ್ಪೆಷಲಿ ಲೋವರ್ ಬಾಡಿ ವರ್ಕೌಟ್ ಇರೋದಿನ ಅಥವಾ ತುಂಬ ಹೊತ್ತು ಕೂತಿದ್ದು ಲೋವರ್ ಬ್ಯಾಕಲ್ಲಿ ಏನಾದ್ರು ಸ್ಟಿಫ್ನೆಸ್ ಬಂದಿದ್ದರೆ ಅಥವಾ ಯಾವುದಾದ್ರು ಹೈ ಇಂಟೆನ್ಸಿಟಿ ವರ್ಕೌಟ್ ಮಾಡಬೇಕಪ್ಪ ಅಂತಂದರೆ, ಎಕ್ಸ್ಪ್ಲೋಸಿವ್ ಮೂಮೆಂಟ್ಸ್ ಮಾಡಬೇಕಪ್ಪ ಅಂತಂದರೆ ಈ ಥರ ಮೂಮೆಂಟ್ನ ನೀವು ಪ್ರಾಕ್ಟೀಸ್ ಮಾಡ್ಬೋದು. 10-15 ಸಾರಿ ನೀವು ಯಾವಾಗ ಈ ಮೂಮೆಂಟ್ನ ನಿಮ್ಮ ಬಾಡಿನ ಹಿಂದೆ ಮುಂದೆ ಈ ಥರ ರಾಕ್ ಮಾಡ್ತೀರಿ, 15ನೇ ಸಾರಿಗೆ ನಿಮ್ಮ ಕೈಯನ್ನು ಹಿಂದ್ಗಡೆ ಭಾಗದಲ್ಲಿ ಎಳ್ಕೊಂಡು ನಿಧಾನವಾಗಿ ರೆಸ್ಟ್ ಮಾಡ್ಬೋದು. ರೆಸ್ಟ್ ಮಾಡಿ ಈ ಪೊಸಿಷನ್ನ ನೀವು ಒಂದು 30 ಅಥವಾ 40 ಸೆಕೆಂಡು ಹೋಲ್ಡ್ ಮಾಡಿ. ಇನ್ನು ಇವತ್ತಿನ ಎಪಿಸೋಡ್ನ 2ನೇ ವೇರಿಯೇಷನ್ನಲ್ಲಿ ಇದೇ ಕ್ವಾಡ್ರಿಪ್ ಪೊಸಿಷನ್ಗೆ ಬರ್ತೀವಿ. ನಮ್ಮ ಕಾಲನ್ನು ನೆಲದ ಮೇಲೆ ಇಟ್ಕೋಬೇಕು, ಮ್ಯಾಟ್ ಮೇಲೆ ಬೇಡ. ಈ ಥರ ಒಂದು ಟಾವಲ್ನ ನೀವು ಫೋಲ್ಡ್ ಮಾಡಿ, ಯಾವ ಕಾಲಿಗೆ ನೀವು ಎಕ್ಸಸೈಸ್ ಮಾಡಬೇಕು ಆ ಟಾವಲ್ ಮೇಲೆ ಕಾಲಿನ ತುದಿ ಬೆರಳನ್ನು ಪ್ಲೇಸ್ ಮಾಡಿ. ಎಷ್ಟಾಗುತ್ತೋ ಅಷ್ಟು ನೀವು ಈ ಕಾಲನ್ನು ಸ್ಟ್ರೆಚ್ ಮಾಡಿಬಿಟ್ಟು ಹಿಂದ್ಗಡೆಯಿಂದ ಆ ಟಾವಲ್ನ ಸ್ಲೈಡ್ ಮಾಡ್ತಾ ನಿಮ್ಮ ದೇಹದ ಮುಂಭಾಗದವರೆಗೂ ತೊಗೊಂಡು ಬರ್ಬೋದು. ಹಿಪ್ ಮೊಬಿಲಿಟಿ ಚೆನ್ನಾಗಿದ್ದರೆ ಮುಂಭಾಗದ ತನಕ ಬರುತ್ತೆ. ಹಿಪ್ ಮೊಬಿಲಿಟಿ ಕಡಿಮೆ ಅಥವಾ ಹಿಪ್ಪಲ್ಲಿ ಜಾಯಿಂಟಲ್ಲಿ ಏನಾದ್ರು ಸ್ಟಿಫ್ನೆಸ್ ಇದ್ದರೆ ಇಲ್ಲಿ ತನಕ ಬರ್ಬೋದು ಅಥವಾ ಇಲ್ಲಿ ತನಕ ಬರ್ಬೋದು. ನೀವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಿಮ್ಮ ಮೊಬಿಲಿಟಿ ತುಂಬ ಇಂಪ್ರೂವ್ ಆಗುತ್ತೆ. ಆವಾಗ ಎದ್ದೊಳ್ಳೋದಾಗಲಿ, ನಡೆಯೋದಾಗಲಿ, ಎಲ್ಲ ದಿನನಿತ್ಯ ಮಾಡುವಂಥ ಆ್ಯಕ್ಟಿವಿಟೀಸ್ ಎಲ್ಲ ತುಂಬ ಸುಲಭವಾಗಿ ಮಾಡಬಹುದು. ಯಾವುದೇ ಎಕ್ವಿಪ್ಮೆಂಟ್ಸ್ ಇಲ್ಲದೇ ಮನೆಯಲ್ಲೇ ಇರುವಂತಹ ಒಂದು ಮ್ಯಾಟ್ ಅಥವಾ ಒಂದು ಸಣ್ಣ ಟಾವಲ್ನ ಯೂಸ್ ಮಾಡಿಕೊಂಡು ನೀವು ಸುಮಾರು ಎಕ್ಸಸೈಸಸನ್ನು ಮಾಡ್ಬೋದು. ಇನ್ಹೇಲ್ ಮಾಡ್ತಾ ಎಕ್ಸೇಲ್ ಮಾಡ್ತಾ ನಿಧಾನವಾಗಿ ಈ ರೆಪಿಟೇಷನ್ಸ್ ಒಂದು 8 ರಿಂದ 10 ಸಾರಿ ಇಲ್ಲ 12 ಸಾರಿ 2 ರಿಂದ 3 ಸೆಟ್ ಕೂಡ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಇನ್ನು ಇವತ್ತಿನ ಎಪಿಸೋಡಿನ 3ನೇ ಎಕ್ಸಸೈಸಲ್ಲಿ ಇದೇ ಪೊಸಿಷನ್ನಲ್ಲಿ ನಾವು ಕಾಲನ್ನು ಸ್ಟ್ರೆಚ್ ಮಾಡ್ತೀವಿ. ಆ ಪಾದವನ್ನು ಪೂರ್ತಿ ಮ್ಯಾಟ್ ಅಥವಾ ಫ್ಲೋರ್ ಮೇಲೆ ರೆಸ್ಟ್ ಮಾಡ್ತೀವಿ. ನಮ್ಮ ಲೋವರ್ ಬ್ಯಾಕನ್ನು ಗೂನ್ ಮಾಡಿಬಿಟ್ಟು ಯಾವ ಹೀಲ್ ಮ್ಯಾಟ್ ಮೇಲೆ ಇರುತ್ತೋ ಆ ಹೀಲ್ ಮೇಲೆ ನಮ್ಮ ಹಿಪ್ಪನ್ನು ಪುಷ್ ಮಾಡ್ತೀವಿ. ಪುಷ್ ಮಾಡುವಾಗ ನೆನಪಿರಲಿ, ಈ ಕಾಲು ಮಡಚೋದು ಬೇಡ. ಇನ್ಹೇಲ್ ಮಾಡ್ತಾ ಮುಂದಕ್ಕೆ ತೊಗೊಂಡು ಮತ್ತು ಎಕ್ಸ್ಹೇಲ್ ಮಾಡ್ತಾ ನಿಧಾನವಾಗಿ ಲೋವರ್ ಬ್ಯಾಕನ್ನು ರೌಂಡ್ ಮಾಡ್ತಾ ಪುಷ್ ಮಾಡಿ. ನಿಮ್ಮಲ್ಲಿ ಯಾರಾದರೂ ಈ ಎಪಿಸೋಡ್ಸ್ನ ಫಾಲೋ ಮಾಡ್ತಾ ಇದ್ದು ರೆಗ್ಯುಲರ್ ಆಗಿ ಹಿಪ್ ಮೊಬಿಲಿಟಿ ಡ್ರಿಲ್ಸ್ ಮೇಲೆ ಫೋಕಸ್ ಮಾಡಿದರೆ ನಿಮ್ಮದು ಎಕ್ಸ್ಪೀರಿಯೆನ್ಸನ್ನು ನನಗೂ ಕೂಡ ಕಮೆಂಟಲ್ಲಿ ತಿಳಿಸಿ. ಮುಂಬರುವ ಎಪಿಸೋಡ್ಸಲ್ಲಿ ಆ ಕಮೆಂಟಲ್ಲಿರುವಂಥ ಕ್ವೆಶನ್ಸ್ ಅಥವಾ ಏನಾದರೂ ಡೌಟ್ಸನ್ನು ಆನ್ಸರ್ ಮಾಡ್ಬೋದು. ಈ ವೇರಿಯೇಷನ್ ಕೂಡ ನಾವು 12 ಅಥವಾ 15 ಸಾರಿ, 1 ಇಲ್ಲ 2 ಸೆಟ್ಟು. ನೆನಪಿರಲಿ, ನಾವು ಲೆಫ್ಟ್ ಸೈಡ್ ಮುಗಿಸಿದ ಮೇಲೆ ರೈಟ್ ಸೈಡ್ ಕೂಡ ಮಾಡಬಹುದು. ಈ 3 ವೇರಿಯೇಷನ್ಸ್ನ ಭಾಗ 4 ಎಪಿಸೋಡಲ್ಲಿ ತೋರಿಸಿದ್ದೀನಿ. ಹಿಪ್ ಮೊಬಿಲಿಟಿ ಡ್ರಿಲ್ಸ್ ನಮ್ಮ ಲೋವರ್ ಬ್ಯಾಕ್ ಪೇನ್ ರಿಲೀಫ್ಗಾಗಲಿ, ಲೋವರ್ ಬಾಡಿ ಸ್ಟ್ರೆಚಸ್ಗಾಗಲಿ ತುಂಬ ಹೆಲ್ಪ್ ಆಗುತ್ತೆ. ಖಂಡಿತ ಟ್ರೈ ಮಾಡಿ. ಇವತ್ತಿನ ಎಪಿಸೋಡನ್ನು
ಲೈಕ್ ಮಾಡಿ, ಶೇರ್ ಮಾಡಿ. ವಿಶ್ವವಾಣಿ TV ಸ್ಪೆಷಲ್. ನಮಸ್ಕಾರ.